Hello, hi everyone. This is Sami here from Agronomy Solutions. Welcome to one more vlog. This vlog is all about youngsters in coffee plantation. They want to know more about genetics. They want to see what exactly the Agronomy Solutions is talking about, what exactly the genetics are, what exactly the mother seeds are. Now we have our youngster from Cook. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಜಗದೀಶ್ ಅಂತ. ನಿಮ್ಮ ತೋಟದ ಹೆಸರು ಎಲ್ಲಿ ಬರುತ್ತೆ ಜಗದೀಶ್? ನಮ್ಮ ತೋಟ ಮಡಿಕೇರಿ. ಸೊ ಮಡಿಕೇರಿಯಲ್ಲಿ ಕಾರುಗುಂದ ಅಂತ ಚಿಕ್ಕ ವಿಲೇಜ್ ಇದೆ, ಸೊ ಅಲ್ಲಿ ಬರುತ್ತೆ. ಓಕೆ. ಸೊ ಜಗದೀಶ್, ಈಗ ನೀವು ಮಡಿಕೇರಿಯಿಂದ ಇಲ್ಲಿ ತನಕ ಬಂದ್ರಿ. ವಾಟ್ ಮೇಡ್ ಯು ಟು ಕಮ್ ಟು ಮೈ ಸ್ಟೇಟ್? ಏನೇನು, ಯಾಕೆ ನೀವು ಇಲ್ಲಿಗೆ ಬಂದ್ರಿ? ಅಂದರೆ ಇವಾಗ ಸೊ ಆ್ಯಕ್ಚುಲಿ ನಿಮ್ಮ ಫಾಲೋವರ್ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಮಾಡ್ತೀನಿ. ಸೊ ನಿಮ್ಮ ವೀಡಿಯೋಸ್ ನೋಡಿದಾಗ ತುಂಬ ಇನ್ಫಾರ್ಮೇಟಿವ್ ಅನಿಸುತ್ತೆ, ಆಯಿತಾ? ಒನ್ ಥಿಂಗ್, ಸೊ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರಿಸರ್ಚ್ ಬಗ್ಗೆ ನೀವು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ. ಸೊ ವಾಟ್ ಕೈಂಡ್ ಆಫ್ ರಿಸರ್ಚ್ ಯು ಡೂ ಎವ್ರಿ ಡೇ. ಸೊ ನೌ ಯು ಶೋಡ್ ಮೀ ಹೌ ದ ಜೆನೆಟಿಕ್ಸ್ ಈಸ್ ವರ್ಕಿಂಗ್. ಸೊ ಐ ಥಿಂಕ್ ಆಲ್ ಯಂಗ್ಸ್ಟರ್ಸ್ ಟು ನೋ ಹೌ. ಏನು ಅನಿಸ್ತು ನಿಮಗೆ ಜೆನೆಟಿಕ್ಸ್? ನಾನು ಒಂದು ಪಾಯಿಂಟ್ ಹೇಳಿದೆ, ಆ ಪಾಯಿಂಟ್ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಬೋದಾ ನೀವು? ಹಾಂ, ಡೆಫಿನೆಟ್ಲಿ. ಸೊ ಎಲ್ಲ ಸೊ ಎವ್ರಿ ಕ್ರಿಯೇಚರ್ ಹ್ಯಾಸ್ ದಟ್ ಜೆನೆಟಿಕ್ಸ್ ಥಿಂಗ್. ಸೊ ಇವನ್ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಜೆನೆಟಿಕ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇವಾಗ 100 ಪ್ಲ್ಯಾಂಟ್ಸ್ ಇದ್ರು, ಸೊ ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಐ ಥಿಂಕ್ ವಿ ಶುಡ್ ಫಿಗರ್ ಇಟ್ ಔಟ್. ಸೊ ಹಾಂ, ಸೊ ಅದು ಹೇಗೆ ಡೆವಲಪ್ ಆಗುತ್ತೆ, ಸೊ ಒಂದೊಂದು ಬ್ರ್ಯಾಂಚಲ್ಲಿ ಸೊ ಎಷ್ಟು ಸೀಡ್ಸ್ ಬರುತ್ತೆ. ಐ ಥಿಂಕ್ ವಿ ಶುಡ್ ಗೋ ಬಿಹೈಂಡ್, ಡಿಗ್ ವೆರಿ ಡೀಪ್ ಆಗಿ ಹೋಗ್ಬೇಕು. ಎಸ್ ಕ್ಲಸ್ಟರ್ ಅಲ್ಲಿ ಎಷ್ಟು ಬೀಜ ಬರುತ್ತೆ, ಹೌದು. ಹೆಂಗೆ ಜೆನೆಟಿಕ್ಸ್. ನಾನು ಎರಡು ಪಿಕ್ಚರ್ಸ್ ತೋರಿಸಿದೆ. ಹೌದು. ನಾವು ಈ ಗಿಡದಿಂದ ಗಿಡ ಬೀಜ ತಗೊಂಡಿದ್ವಿ, ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಅದೇ ನಾವು ಒಂದು ಪ್ಲಾಟಿಗೆ ಹಾಕಿದ್ವಿ. ಸೊ ಹೌ ಇಟ್ ಮ್ಯಾಚ್, ಇಟ್ಸ್ ಲೈಕ್ ಅ ಹ್ಯೂಮನ್ ಟೆಂಡೆನ್ಸಿ. ನಾನು ಹೇಳಿದ್ನಲ್ಲ, ಯು ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, tomorrow your kids will respect you. 100%. Yes. So these are the few things which should come in the DNA and blood. So the same thing, the genetics as well. If we have a champion plant and we take a material from it, then the champion material will follow, the family of champion plants will follow. So but we have to be religiously involved in it, 100%. with a discipline, passion, dedication and all that, and we have to go by plant. So ಈಗ ನೀವು ಅಲ್ಲಿಂದ ಬಂದ ಮೇಲೆ you went to my estate. What do you feel? was it ನೀವು ಬಂದು ಇಲ್ಲಿ ವರ್ತ್ ಅನಿಸ್ತಾ? 100%. ಏನಾದರೂ ಕಲಿಯೋಕ್ಕೆ ಸಿಗ್ತಾ? ನಮ್ಮ ವಿಡಿಯೋಸ್ ನಲ್ಲಿ ಹೆಂಗಿದೆ ತೋಟ ಹಂಗೆ ಇದೆಯಾ? 100%. ಯಾವ ಎಲ್ಲ ಇನ್ಫಾರ್ಮೇಷನ್ ಇವ್ರು ಕೊಟ್ಟಿರೋದಾಗಲಿ 100% ಜೆನ್ಯೂನ್ ಇದೆ. So I think everybody should see the video and support and come visit the estate. So before taking any conclusion, I think everybody has to come and visit, take a first opinion with the estate owners. So I think that is the first point you all have to do. ಸೊ ವಿಸಿಟಿಂಗ್ ತುಂಬ ಮ್ಯಾಟರ್ ಆಗುತ್ತೆ, ರಿಸರ್ಚ್ ಡೆಫಿನೆಟ್ಲಿ ತುಂಬ ಮ್ಯಾಟರ್ ಆಗುತ್ತೆ. ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ. ಸೊ ತುಂಬ ಕಡೆ ಆ ಕಡೆ ಕೇಳಿದ್ದೀನಿ. ಎಲ್ರದ್ದು ಒಪಿನಿಯನ್ ನನಗೆ ಒಂದು ಕನ್ಕ್ಲೂಷನ್ ತಗೊಳ್ಳೋಕೆ ಥರ ಸಿಗ್ತಾ ಇಲ್ಲ. ಸೊ ಏನು ಇನ್ಫಾರ್ಮೇಟಿವ್ ಅವರಿಗೆ ಕ್ಲಿಯರ್ ಆಗಿಲ್ಲ. ಸೊ ಇಲ್ಲ ಅಗ್ರಿಕಲ್ಚರ್ಗೆ ಸಿಂಪಲ್ ಇಡಬೇಕು. ದ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಇಸ್, ಆಸ್ ಐ ಟೋಲ್ಡ್ ಯು, ದ ರೈಟ್ ಪ್ಲಾನೆಟ್, ಬಿಕಾಸ್ ದಟ್ ಈಸ್ ದ ಒನ್ ವಿಚ್ ಇಸ್ ಅ ಸಕ್ಸಸ್ ಸ್ಟೋನ್ ಫಾರ್ ನೆಕ್ಸ್ಟ್ 40-50 years, because Robusta is a long-term plant. Arecanut is a long-term plant. So we have to live with these plants like a family for next 40 years, 50 years. So stepping stone is, ನಾವೇನಿದೆ ನಾನು ನಿಮಗೆ ಹೇಳಿದ್ನಲ್ಲ, genetics, right plant. And we should not confuse ourselves. ಈಗ CN2R is certified from Coffee Board. Go with the certification of Coffee Board. Coffee Board has a lot of research and they've given a lot to the coffee industry. ಇನ್ನೊಂದು ಪಾಯಿಂಟ್ ಏನು ನಿಮಗೆ ಕೇಳಬೇಕು ಅಂತ, ನೀವು ನಮ್ಮ ತೋಟಕ್ಕೆ ಒಂದು ವಿಸಿಟ್ ಹೋಗಿ ಬಂದಿಲ್ಲ. ಸೊ ಎನಿ ಟೇಕ್ ಬ್ಯಾಕ್ಸ್, ನೀವು ಏನಾದರೂ ಇಲ್ಲಿಂದ ನಿಮ್ಮ ತೋಟಕ್ಕೆ ತಗೊಂಡು ಹೋಗೋದು? ತುಂಬ ಇದೆ ಟೇಕ್ ಅವೇಸ್. ಅಂದರೆ ಇವಾಗ ಡಿಸ್ಟೆನ್ಸ್ ನಾನು ಹೇಳ್ಬೇಕಂದ್ರೆ ತುಂಬ ಜನ ಹೇಳ್ತಾರೆ 7 is ಸಾಕು ಅಂತ ಹೇಳ್ತಾರೆ, 8 ಸಾಕು ಅಂತ ಹೇಳ್ತಾರೆ. ಸೊ ನೀವು 9 ಡೆಫಿನೆಟ್ಲಿ ವರ್ತ್ ಇಟ್ ಅಂತ ನೀವು ಹೇಳ್ತಿದ್ದೀರ. ಸೊ ಡೆಫಿನೆಟ್ಲಿ, ಸೊ ನಾನು ಹೇಳೋ ವಿಷಯನ ನಂಬೋಕ್ಕಿಂತ ಸೊ ನೋಡಿ, ಇಲ್ಲ ನಮ್ಮ ಮಿಸ್ಟೇಕ್ಸ್, ಸೊ ಆ ಮಿಸ್ಟೇಕ್ಸ್ ಅಂತ ಕಲ್ತವ್ರು ತುಂಬ ಇರ್ತಾರೆ. ಸೊ ಇವರು ಜೆನ್ಯೂನ್ ಆಗಿ ತೋರಿಸ್ತಾ ಇದ್ದಾರೆ.
ಸೊ ಅದನ್ನು ನೋಡಿದ್ದೀನಿ. ಸೊ ಅರಕನಟ್ ಕೂಡ ಹಾಕಿದ್ದಾರೆ. ಸೊ ನನಗೆ ಅದೊಂದು ಕನ್ಫ್ಯೂಷನ್ ಇತ್ತು. ಸೊ ಕಾಫಿ ಪ್ಲ್ಯಾಂಟ್ ಮಧ್ಯೆ ಅರಕನಟ್ ಹಾಕಿದ ಮೇಲೆ ತುಂಬ ಡಿಸ್ಟೆನ್ಸ್ ತುಂಬ ಕವರ್ ಆಗಿಬಿಟ್ಟಿದೆ. ಸೊ ಅದು ಈಲ್ಡ್ ಕೊಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆರ್ಗ್ಯಾನಿಕ್ ವಿಷಯದಲ್ಲಿ ಅದು ತುಂಬ ಮ್ಯಾಟರ್ ಆಗುತ್ತೆ ಅಂತ ಅನಿಸ್ತು. ಸೊ ಇದರದ್ದು ಲೀಫ್ ಬಿದ್ದಾಗ ಸೊ ಅದು ಆರ್ಗ್ಯಾನಿಕ್ ಆಗಿ ಕಾಂಪೋಸ್ ಆಗಿ ಸೊ ಅದು ಕೂಡ ಆರ್ಗ್ಯಾನಿಕ್ ಕನ್ವರ್ಟ್ ಆಗಿ ಮಡ್ಡಲ್ಲಿ ಸಾಯಿಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಇದೆಲ್ಲ ತುಂಬ ಹೊಸ ವಿಷಯ ನನಗೆ. ಸೊ ಮತ್ತು ಟ್ರಂಚಿಂಗ್ ಕೊಡೋ ವಿಷಯನೂ ಅಷ್ಟೇ. ಸೊ ತುಂಬ ಜನ ಟ್ರಂಚಿಂಗ್ ಫಾಲೋ ಮಾಡಲ್ಲ, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಅನಿಸ್ತು. ಮತ್ತು ನೀವು ಇದು ಇರಿಗೇಷನ್ ಕೊಡೋದು, ಸೊ ಹೌ ಆಫನ್ ಯು ಗಿವ್ ಅಂತ, ಮಳೆ ಬರೋದಿದ್ದಾಗ ಸೊ ಹೌ ಯು ಡೆವಲಪ್. ಆರ್ಗ್ಯಾನಿಕ್ ಮೆನ್ಯೂರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಫಿಶ್ ಮೆನ್ಯೂರ್ ಆಗಲಿ, ಸೊ ಗೋಟ್ ಮೆನ್ಯೂರ್ ಆಗಲಿ, ಚಿಕನ್ ಸೊ ದ್ಯಾಟ್ ಮೆನ್ಯೂರ್ ಆಗಲಿ. ಸೊ ಇದೆಲ್ಲ ಸೊ ಏನೇನು ಕಂಟೆಂಟ್ಸ್ ಇದೆ ಫರ್ಟಿಲೈಸರ್ಸಲ್ಲಿ ಅಂತ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಈಗ ಗೊಬ್ಬರ ಹಾಕಬೇಕು ಅಂತ ಹಾಕ್ತಾರೆ, ಏನು ಕಂಟೆಂಟ್ಸ್ ಇದೆ ಅಂತ ಗೊತ್ತಿರಲ್ಲ. ಸೊ ಎಲ್ಲನೂ ಇಂಪಾರ್ಟೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಫಾಲೋ ಮಾಡಲ್ಲ. ಸೊ ನೀವು ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ. ಸೊ ಬೇರೆಯವ್ರು ಏನು ಮಾಡ್ತಾರೆ, NPK ಅಂತ ಫಾಲೋ ಮಾಡ್ತಾರೆ ಅಷ್ಟೇ. 3 ಕಾಂಪೊನೆಂಟ್ಸ್ ಇರುತ್ತೆ, ಅದು ಹಾಕ್ಬಿಟ್ಟು ಇದು ಅಂದರೆ ಕ್ರಾಪ್ಸ್ ಇಲ್ಲಿ ತೆಗಿತಾರೆ. ಬಟ್ ಇದರಲ್ಲಿ ಆರ್ಗ್ಯಾನಿಕ್ ಎಷ್ಟು ಇಂಪಾರ್ಟೆಂಟು ಮತ್ತು ಕೆಮಿಕಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ, ಸೊ ವಿಚ್ ಈಸ್ ವೆರಿ ಕ್ಲಿಯರ್. ಇವರಿಂದ ತುಂಬ ಇನ್ಫಾರ್ಮೇಷನ್ ಟೇಕ್ ಅವೇಸ್ ತುಂಬ ಇದೆ. ಐ ಥಿಂಕ್ ಇಟ್ಸ್ ಅ ಬೇಬಿ ಸ್ಟೆಪ್ ಫಾರ್ ಮೀ ಟು ಟೇಕ್ ಫಾರ್ವರ್ಡ್. Definitely. Come with your parents. Definitely. And we need blessings of elders. Sure. And we should work. See, I'm selling you the plans. Definitely, I'm making money. I'm not a person who says that like I'm helping society. Helping society is one thing. Giving the right material and taking money and making profits is one part. But what I have suffered in this field, I don't want you to suffer. The first step, ನೀವು ಯಾವತ್ತೂ ಅಷ್ಟೇ even pepper plants ತಗೊಳಕ್ಕೆ ಹೋದ್ರೂ see that the right genetic should go into your estate. So these are the few things what we discussed. I got to learn that like he was working in the corporate as he was only son. He had to come back here. Now he has discussions every evening. He'll be having discussions with his parents. So without parents' blessings, see, idella nanige what you're today seeing is just because of my parents' blessings and a strong support of my staff. So these are the few things which collaborate. Like I learned from my father how to handle staff, how to maintain staff, how to take them into confidence and move on. ಅದೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ನಾನು ಇಲ್ಲಿ ಬಂದಾಗಲೂ ಅಷ್ಟೇ. ಸೊ ನಿಮ್ಮ ಸ್ಟಾಫ್ಸ್ ಆಗಲಿ, ಸೊ ನನಗೆ ಆ ಗೆಸ್ಚರ್ ಕೊಟ್ಟಿರೋದು ತುಂಬ ಇಷ್ಟ ಆಯಿತು. ನಾನು ಒಬ್ಬನೇ ಹೋಗಬೇಕು ಅಂದ್ಕೊಂಡೆ. ಅಲ್ಲಿದ್ದಾಗ ಅಲ್ಲೊಬ್ಬರು ನಿಂತ್ಕೊಂಡಿದ್ರು. ಸರ್ ಅವರು ತುಂಬ ರೆಸ್ಪೆಕ್ಟಲ್ಲಿ, ಸರ್ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು, ತೋಟ ತೋರಿಸ್ಬೇಕಾ ಅಂತ ಅವರು ನೀಟ್ ಆರಾಮಾಗಿ ಕರ್ಕೊಂಡು ಹೋದ್ರು. ನಾನು ಕೇಳಿದೆ, ಇಲ್ಲ ನೀವು ಪರ್ಮಿಷನ್ ತೊಗೊಳೋದು ಬೇಡ ಸಮಸ್ಯೆ ಹತ್ರ ಅಂತ ಕೇಳಬೇಕಾದ್ರೆ ಇಲ್ಲ ಅವ್ರು ಅಂದರು, ಇಲ್ಲ ತೊಂದರೆ ಇಲ್ಲ, ಅವರು ಬಂದಾಗ ಇನ್ಫಾರ್ಮೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತಂದರು. ಸೊ ಅದನ್ನು ಅವ್ರನ್ನ ಕರ್ಕೊಂಡೋದೆ, ಸರೌಂಡಿಂಗ್ ತೋರಿಸ್ಕೊಟ್ರು. ಸೊ ಅವ್ರಿಗೆ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ. ಸೊ ಈವನ್ ಎವ್ರಿ ಸ್ಟಾಫ್ ಹ್ಯಾಸ್ ಅ ಪ್ರಾಪರ್ ಇನ್ಫಾರ್ಮೇಷನ್. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಇಲ್ಲಿ ಬಂದಾಗ ಅದಕ್ಕೂ ಇಂಪಾರ್ಟೆನ್ಸ್ ತುಂಬ ಕೊಡಬೇಕು ಅಂತ ಅನಿಸ್ತದೆ. I tell you, I have to share this with you. See, you have understood better. Though they don't have education, the staff here, they have supported us in our bad times, and they have understood the concept now very well. So, ನಾನು ಫಸ್ಟ್ ಅವ್ರಿಗೆ ಹೇಳ್ತೀನಿ, ಅತಿಥಿ ದೇವೋ ಭವ. First is people who have come here out of all the plantations, we should serve them better. And we are not here to show the attitude. As I've told you, change is the only thing which is permanent in this world. We should learn from each other. ನಾನು ಹೇಳಿದ್ನಲ್ಲ, this is all, ಇವತ್ತು ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಬ್ಬರು ಚೆನ್ನಾಗಿ ಮಾಡೋರು ಬರ್ತಾರೆ, ನಾಡಿದ್ದು ಇನ್ನೊಬ್ಬರು ಬರ್ತಾರೆ. So people will forget me. This is all a small world. But we have to work towards blessing. The same way my staff has also been very supportive, and we are working together. So ಎಷ್ಟು ನಾನು ಅವರಿಗೆ ಕೃತಜ್ಞತೆ ತೋರಿಸಿದ್ರು ಕಡಿಮೆ. ಆಸ್ ಯು ಹವ್ ಟೋಲ್ಡ್, ದ ಎಕ್ಸ್ಪೀರಿಯನ್ಸ್ ನೋಡಿ, ಈಗ ಇವತ್ತು ನೀವು ಹೇಳಿದ್ರಲ್ಲ, that experience every day they'll also watch the videos. They'll also feel okay, we are going in the right direction ಅಂತ. So ಹಿಂಗೆ ನಡೀತಾ ಇದೆ, the journey is going on. But we need the feedbacks, we need your support. Tell all your friends and take your parents also to my estate. Learn things. Now this is a stepping stone of your journey. The happy planting. Do well. All the very best. And thank you so much, Sanjay sir. Thank you. So
Please do like our videos, share our videos, comment on our videos of this youngster about his views, what did you feel, and share the videos so that let it reach to the deserving people. Agronomy Solutions is all about agriculture is our culture, Krishiye Namma Samskruti. Thank you one and all. Let's meet on the next blog. Thank you.